ಇದು ಕೂಲ್ ಪ್ರೆಸ್ ಅಂತಾರೆ. ಅದು ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಒಂದ್ ಸ್ವಲ್ಪ ಹೀಟ್ ಪ್ರೆಸರ್ ಅಲ್ಲಿ ಬರ್ತದೆ. ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತ ಅಂದ್ರೆ ಸರ್, ಇದು ಸೇಮ್ ಹಿಂದೆ ನಮ್ಮ ಗಾಣಿಗರ ಸಂಪ್ರದಾಯ ಏನಿತ್ತು, ಹಿಂದೆ ನಮ್ಮ ಈ ಸಾಂಪ್ರದಾಯಿಕವಾಗಿ ಹಿಂದೆ ನಾವು 50 ವರ್ಷ 100 ವರ್ಷದ ಹಿಂದೆ ಹೋದಾಗ ಏನ್ ಮಾಡ್ತಿದ್ವಿ ನಾವು, ದನ ತಿರುಗ್ತಿತ್ತು. ದನ ತಿರ್ಗೋದು, ಅಲ್ಲಿ ಒಬ್ರು ನಿಂತ್ಕೊಂಡು ಆಯಿಲ್ ತೆಗಿಯೋರು. ಸೇಮ್ ಸಿಸ್ಟಮೇ ಸರ್, ಅದು ಏನ್ ಡಿಫ್ರೆಂಟ್ ಏನಿಲ್ಲ. ಪೂರ್ವಜರೆಲ್ಲ ಎಣ್ಣೆಗಳೆಲ್ಲ ಯೂಸ್ ಮಾಡ್ತಿದ್ದು ಇದೇ ರೀತಿ ಗಾಣದಿಂದ ಬಂದಂತ ಎಣ್ಣೆಗಳನ್ನೇ ಎಲ್ಲ ಯೂಸ್ ಮಾಡ್ತಿದ್ರು. ಅವರೆಲ್ಲ 80ರಿಂದ 100 ವರ್ಷಗಳ ಕಾಲ ದೀರ್ಘಾಯುಷ್ಯಾಗಿ ಬದುಕ್ತಾ ಇದ್ರು. ಆರೋಗ್ಯ ಇಲ್ಲದೆ ಇರೋ ಕಡೆ ನಾವ್ ಯಾಕೆ ಹೋಗ್ಬೇಕು? ಆರೋಗ್ಯ ಇರೋ ಕಡೆ ನಾವು ಬರ್ಬೇಕು. ಇವತ್ತಿನ ಜನರೇಷನ್ ತುಂಬಾ ಆರೋಗ್ಯದಲ್ಲಿ ಏರುಪೇರು ಆಯ್ತಾ ಇದೆ. 25-30 ವರ್ಷಕ್ಕೆ BP ಶುಗರ್ ಬರ್ತದೆ. ಇದು ವಿಪರ್ಯಾಸ, ಸಮಾಜಕ್ಕೆ ಮಾರಕ. ಪೆಟ್ರೋಲ್ ಹಾಕ್ಸಕ್ಕೆ ಯೋಚನೆ ಮಾಡ್ತೀವಿ, ಕಲ್ಬೆರ್ಕೆ ಹಾಕತ್ತ ನನ್ ಪೆಟ್ರೋಲು ನನ್ ಬೈಕು ಮೈಲೇಜ್ ಕಮ್ಮಿ ಆಗ್ಬಿಡ್ತದೆ ಅಂತ. ಬಟ್ ಆರೋಗ್ಯದ ವಿಚಾರ ಬಂದಾಗ ಅಷ್ಟು ಕೀಳ್ಮಟ್ಟದಲ್ಲಿ ಸಿಗ್ತಕ್ಕಂಥ ಎಣ್ಣೆಗೆ ನಾವ್ ಯಾಕೆ ಹೋಗ್ಬೇಕು?